ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ದುಬೈ ಅಫಿಷಿಯಲ್ಸ್ ಅವರು ಅಷ್ಟು ಹಾರ್ಡ್ ವರ್ಕ್ ಯಾರು ನೋಡೇ ಇಲ್ಲ ನಾನು. ನನಗೆ ಇದು ಬೇಕು, ಈ ಥರ ಆಗಿದೆ. ಸ್ಕೈ ZE ಮೇಲೊಂದು ಗೆರೆ. ಹೆಂಗೆ ಜೋಕ್. ಅಯ್ಯೋ ಒಂದು ಆಲ್ರೆಡಿ ಗೆದ್ದಾಯ್ತು. ಇವರೇನೋ ಇನ್ನೊಂದಿಗೆ ಟ್ರೈ ಮಾಡ್ತಾ ಇದ್ದಾರೆ. ಅಷ್ಟೇ, ನೀನೊಂದು ಟ್ರೈ ಮಾಡೋ. ಬಂತು. ಅಯ್ಯೋಯ್ಯೋ, ಬೇರೆದಿತ್ತ. ಚೆನ್ನಾಗಿದೆ, ಚೆನ್ನಾಗಿದೆ. ಯಾವ್ದದು? ಓ, ಆಸ್ಟಿನ ಸಿಂಹ. ಅಯ್ಯೋ, ಈಗ 100% ಬರುತ್ತಾ? ಅದಕ್ಕೆ ಇನ್ನೊಂದ್ಸಲ ಟ್ರೈ ಮಾಡ್ತಿದ್ದೀವಿ, ನೋಡೋಣ. ಎಕ್ಸ್ಪ್ಲೇನ್ ಮಾಡೋ ಇವತ್ತು ನಾವು ಏನಕ್ಕೆ ಬಂದಿದ್ದೀವಿ ನೈಟ್ ಅಂತ ಹೊರಗಡೆ. ಹಾಯ್, ಹಲೋ, ನಮಸ್ಕಾರ. ನಾನಿವತ್ತು ದುಬೈನ ಕರಾಮದಲ್ಲಿದ್ದೀನಿ. ಕರಾಮ ಬಂದ್ಬಿಟ್ಟು ತುಂಬ ರೆಸ್ಟೋರೆಂಟ್ಸ್ಗೆ ಫೇಮಸ್ಸು. ಸೊ ಇಲ್ಲಿ ಮ್ಯಾಕ್ಸಿಮಮ್ ರೆಸ್ಟೋರೆಂಟ್ ಸಿಗುತ್ತೆ. ಸೊ ನಾವು ಇವತ್ತು ನನ್ನ ಫ್ರೆಂಡ್ಸ್ ಜೊತೆ ಒಂದು ಹೊಸ ರೆಸ್ಟೋರೆಂಟ್ ಫುಡ್ನ ಟೇಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಕಮ್, ಲೆಟ್ಸ್ ಗೋ. ಸೊ ನಾನು ಕರಾಮದ ಬಗ್ಗೆ ಹೇಳ್ತಾ ಇದ್ದೆ. ಸೊ ಇಲ್ಲಿ ನೋಡಿದ್ರೆ ನೀವು ಮ್ಯಾಕ್ಸಿಮಮ್ ನಿಮಗೆ ರೆಸ್ಟೋರೆಂಟ್ ಕಾಣಕ್ಕೆ ಸಿಗುತ್ತೆ. ನಾಟ್ ಜಸ್ಟ್ ಬೇರೆ ಕಂಟ್ರಿ ಫುಡ್ ಅಂತ, ಇಲ್ಲಿ ಕೇರಳ, ನಾರ್ತ್ ಇಂಡಿಯಾ ಮತ್ತು ಬೇರೆ ಸ್ಟೇಟ್ಸಿನ ಫುಡ್ನ ಟೇಸ್ಟ್ ಮಾಡೋಕ್ಕೆ ಈ ಸ್ಪಾಟಿಗೆ ಬರ್ಬೋದು ಅಂದ್ಕೊತೀನಿ. ಆಸ್ಟಿನ್ ಫೇವ್ರೇಟ್ ರೆಸ್ಟೋರೆಂಟ್ ಅದು. ಸೊ ಆಸ್ಟಿನ್ ಯಾವಾಗಲೂ ಹೇಳ್ತಾನೆ ಅಲ್ಲಿ ಹೋಗೋಣ ಅಂತ. ಸೊ ಆಸ್ಟಿನ್, ಏನಂತೀಯಪ್ಪ, ನಿಮ್ಮ ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ದೀವಿ. ಸೂಪರ್. ಏನು ಸೂಪರು? ಟೇಸ್ಟ್ ಸೂಪರು. ಲೈಫಲ್ಲಿ ಒಂದ್ಸಲ ಆ ಥರ ರೆಸ್ಟೋರೆಂಟಿಗೆ ಹೋಗಬೇಕು ಅಂತ ನಾನು ಮತ್ತು ಆಸ್ಟಿನ್ ಸಮೇತ ರೆಕಮೆಂಡ್ ಮಾಡ್ತೀವಿ. ಯಾಕಂದರೆ ಈ ಥರ ಫುಡ್ನ ನಾವು ನಮ್ಮ ಇಂಡಿಯಾದಲ್ಲಿ ತಿನ್ನೋಕ್ಕಾಗಲ್ಲ. ಬನ್ನಿ ನೋಡೋಣ ಯಾವ ರೆಸ್ಟೋರೆಂಟಿಗೆ ಹೋಗ್ತಾ ಇದ್ದೀವಿ ಅಂತ. ಸೊ ಯಾವಾಗಲೂ ಇದು ಸ್ವಲ್ಪ ಕ್ರೌಡೆಡ್ ಪ್ಲೇಸೇ ದುಬೈಯಲ್ಲಿ. ಇವಾಗ ಲಾಂಗ್ ವೀಕೆಂಡ್ ನಡೀತಾ ಇದೆ ದುಬೈಯಲ್ಲಿ ಬಿಕಾಸ್ ಆಫ್ ನ್ಯಾಷನಲ್ ಡೇ ಸೆಲೆಬ್ರೇಷನ್. ಡಿಸೆಂಬರ್ 2ಗೆ UAE ನ್ಯಾಷನಲ್ ಡೇ ಇರುತ್ತೆ. ಸೊ ಇಲ್ಲಿ ನ್ಯಾಷನಲ್ ಡೇ ಬಂದಾಗ ಎಲ್ಲರಿಗೂ 4 days ಹಾಲಿಡೇ ಕೊಡ್ತಾರೆ. ಸೊ ಎಲ್ಲರೂ ಈ ಥರ ಫ್ಲ್ಯಾಗ್ಗಳನ್ನ ಹಾಕಿ ಸೆಲೆಬ್ರೇಟ್ ಮಾಡ್ತಾರೆ. ಮತ್ತು ಎಲ್ಲ ಶಾಪ್ಗಳಲ್ಲೂ ಆಫರ್ ನಡೀತಾ ಇರುತ್ತೆ, ನ್ಯಾಷನಲ್ ಡೇ ಆಫರ್ ಅಂತ. ಇದೊಂದು ಒಳ್ಳೆ ಟೈಮ್ ಎಲ್ಲರಿಗೂ ಕೆಲಸ ಬಿಟ್ಟು ದುಬೈನ ನೋಡೋಕ್ಕೆ. ರೂಲ್ಸ್ ತುಂಬ ಸ್ಟ್ರಿಕ್ಟ್ ಇದೆ ಟ್ರಾಫಿಕ್ಕಿಂದು. ಯೂಶ್ವಲಿ ಕಾರ್ಸ್ ಇರ್ಬೋದು, ಪೆಡೆಸ್ಟ್ರಿಯನ್ಗೆ ತುಂಬ ಪ್ರಿಯಾರಿಟಿ ಇದೆ ದುಬೈಲಿ. ಕೆಲವು ಕಡೆ ಜಸ್ಟ್ ಝೀಬ್ರಾ ಕ್ರಾಸಿಂಗಲ್ಲಿ ಸಿಗ್ನಲ್ಸ್ ಇರಲ್ಲ. ನಾವು ಝೀಬ್ರಾ ಕ್ರಾಸಿಂಗಲ್ಲಿ ಒಂದ್ಸಲ ಸ್ಟೆಪಿನ್ ಆದರೆ ಆಟೋಮೆಟಿಕ್ ವೆಹಿಕಲ್ಗಳು ಸ್ಟಾಪ್ ಆಗಿ ಫಸ್ಟು ಪ್ರಿಯಾರಿಟಿ ಪೆಡೆಸ್ಟ್ರಿಯನ್ಸಿಗೆ ಕೊಡ್ತಾರೆ.
ಒನ್ಸ್ ನಾವು ಪಾಸ್ ಆದಮೇಲೆ ಅವ್ರು ಮೂವ್ ಆಗ್ತಾರೆ, ಅದೊಂದು ಒಳ್ಳೆಯದು. ಬಟ್ ಇದು ಮೇನ್ ರೋಡ್ ಆಗಿರೋ ಕಾರಣಕ್ಕೆ ಇಲ್ಲಿ ಸಿಗ್ನಲ್ ಯೂಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಯಾವುದಾದ್ರೂ ವೆಹಿಕಲ್ ಬಂದರೆ ನಿಮಗೆ ತೋರಿಸ್ತೀನಿ ಇವಾಗ. ಸೊ ಇಲ್ಲಿ ಪಾಸ್ ಆಗ್ತಿದ್ದೀವಿ, ಸಿಗ್ನಲ್ ಇಲ್ಲ, ಬಟ್ ಅವರು ಬಂದು ಕ್ಲೀನಾಗಿ ವೆಯ್ಟ್ ಮಾಡ್ತಾರೆ. ಸೊ ಹಂಗೆ ಇಲ್ಲಿ ನೋಡಿ ಆಲ್ಮೋಸ್ಟ್ ಬಂದು ಹಿಂಗೆ ವೆಯ್ಟ್ ಮಾಡ್ತಾರೆ, ಏನೇ ಸಿಗ್ನಲ್ಸ್ ಇಲ್ಲ ಇಲ್ಲಿ. ಸೊ ಇದೊಂದು ಇಲ್ಲಿ ಖುಷಿ ವಿಚಾರ ದುಬೈಲಿ. ಹೀಗಿದ್ದೀವಿ ನೋಡಿ ಕರಾಮ ಸೆಂಟರ್. ಇಲ್ಲಿ ಬಂದು ಪ್ರಾಡಕ್ಟ್ಸು ಕಡಿಮೆಗೆ ಸಿಗುತ್ತೆ. ಇಂಡಿಯಾಗೆ ಕಂಪೇರ್ ಮಾಡಿದ್ರೆ ಕಡಿಮೆ ಅಲ್ಲ. ಇಲ್ಲಿ ಕೆಲಸ ಮಾಡಿ ದುಡಿಯೋರಿಗೆ ಇಲ್ಲಿ ಕಡಿಮೆ ಸಿಗುತ್ತೆ. ಮ್ಯಾಕ್ಸಿಮಮ್ಮು ಇಲ್ಲಿ ಗೋಲ್ಡ್ ಶಾಪ್ ಇದೆ, ಮೊಬೈಲ್ ಶಾಪ್ ಇದೆ, ಅದು ಬಿಟ್ಟರೆ ಮೊಬೈಲ್ ಆಕ್ಸೆಸರಿ ಶಾಪ್ ಇದೆ. ಒಳ್ಳೆ ಪ್ರೈಸಿಗೆ ಮೊಬೈಲ್ ತೊಗೊಂಡು ಹೋಗ್ಬೋದು, ಸೆಕೆಂಡ್ ಹ್ಯಾಂಡ್ ಫೋನ್. ಮ್ಯಾಕ್ಸಿಮಮ್ ಗೋಲ್ಡೇ ಇಲ್ಲಿ ಜಾಸ್ತಿ ಸೆಲ್ ಮಾಡ್ತಾರೆ. ಅದು ನೋಡಿ ಚೆಮ್ಮನೂರು. ಹರ್ಷ ಇವತ್ತು ಡಾಲ್ ಯಾವ್ಯಾವ ಶಾಪ್ ಬಂದಿದೆ ಎಲ್ಲ ಹಂಟ್ ಮಾಡೋ ಪ್ಲ್ಯಾನಲ್ಲಿ ಇದ್ದಾನೆ. ಸುಜಿತಿಗೆ ಡಾಲ್ ಹಂಟ್ ಮಾಡೋ ಆಸೆ ಹುಟ್ಟಿದೆ. ಯಾವುದು ಇದು ಆನ್ ದ ವೇ ನಮ್ಮ ರೆಸ್ಟೋರೆಂಟ್ಗೆ. ಸೊ ಇಲ್ಲಿ ಬಂದ್ಬಿಟ್ಟು ಮ್ಯಾಕ್ಸಿಮಮ್ ಗೋಲ್ಡ್ ಶಾಪ್ಸ್ ಇದೆ. ಕಂಪ್ಯಾರಿಟಿವ್ಲಿ ಗೋಲ್ಡ್ ಸೂಕ್ ಅಂತ ಕರೀತಾರೆ ದುಬೈಲಿ, ಅಲ್ಲಿ ಜಾಸ್ತಿ ನಿಮಗೆ ಗೋಲ್ಡ್ ಸಿಗುತ್ತೆ. ಬಟ್ ಇಲ್ಲಿ ಬಂದ್ಬಿಟ್ಟು ಇಂಡಿಯನ್ ಗೋಲ್ಡ್ ಶಾಪ್ಸ್ಗಳಿದೆ. ಬನ್ನಿ ತೋರಿಸ್ತೀನಿ. ಕಲ್ಯಾಣ್ ಜ್ಯುವೆಲರ್ಸ್ ಇರ್ಬೋದು, ಮಲ್ಬಾರ್ ಇರ್ಬೋದು, ಎಲ್ಲ ಇದೆ ಇಲ್ಲಿ. ಮೇಕಿಂಗ್ ಚಾರ್ಜಸ್ ಕಡಿಮೆ ಇದೆ ಅಂತ ಕೆಲವರು ಇಲ್ಲಿ ಬಂದು ಬೈ ಮಾಡ್ತಾರೆ. ಸೊ ಆ ಶಾಪ್ಸ್ಗೆಲ್ಲ ಒಂದು ಸಲ ತೋರಿಸ್ತೀನಿ. ಜಾಯಲಕ ಹಂಟ್ ನಡೀತಾ ಇದೆ ಮಾಮ. ಭಯಂಕರ ಬಂಗಾರ ತೊಗೊಳ್ತಾ ಇದ್ದಾರೆ. ಇಂಡಿಯಾ ಆದಷ್ಟು ಬೇಗ ರಿಚ್ ಆಗತ್ತಾ? ಆಗುತ್ತೆ. ಇಲ್ಲಿಂದ ಬಂಗಾರ ಇಲ್ಲಿಂದನೇ ದುಡ್ಡು ಹೋಗ್ತಿದೆ. ಇಲ್ಲಿಂದ ಬಂಗಾರ ತೊಗೊಂಡೋದ್ರೆ ರೀಚಿಂಗ್ ಆಗುತ್ತೆ. ಯಾವುದು ಏನದು ಹೆಸರು? ಕಲ್ಯಾಣ್ ಜ್ಯುವೆಲರಿ. ಕಲ್ಯಾಣ್ ಜ್ಯುವೆಲರಿ ಅಲ್ಲ, ಜ್ಯುವೆಲರ್ಸ್. ಸಾರಿ, ಇದು ಮಚ್ಚ, ಇದು ಪ್ರೊನೌನ್ಸ್ ಮಾಡಿ. ಆಸ್ಟಿನ್ ಇದನ್ನ ಪ್ರೊನೌನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ ಇವಾಗ. ಏನೋ ಇದು ಸ್ಕೈ ZE ಮೇಲೊನ್ಗೆರೆ. ಸ್ಕೈ ZE ಮೇಲೊನ್ಗೆರೆ. ಚೆನ್ನಾಗಿದೆ. ನೋ ಮೇಕಿಂಗ್ ಚಾರ್ಜ್ ಅಂತ. ಎಷ್ಟು ಥ್ಯಾಂಕ್ ಯು. ಹಲೋ. ನಾಟ್ ಜಸ್ಟ್ ಗೋಲ್ಡ್ ಅಂತ, ಇಲ್ಲಿ ವಾಚಸ್ಸು, ಪರ್ಸು, ವ್ಯಾಲೆಟ್, ಗಾಗಲ್ಸು ಎಲ್ಲ ಫಸ್ಟ್ ಕಾಪಿ. ಬಟ್ ಇಲ್ಲಿ ಸೇಲ್ ಮಾಡ್ತಾರೆ. ವಾಚ್ ಬೇಕಾ ಕೇಳ್ತಾ ಇದ್ದಾರೆ. ಕಾಪಿ ವಾಚ್. ನಮ್ಗೆ ಯಾರಿಗೂ ಏನು ಪರ್ಚೇಸ್ ಮಾಡೋಕ್ಕೆ ಬೇಡ ಇವತ್ತು. ಸೊ ನಮ್ಮ ಕಾನ್ಸಂಟ್ರೇಟ್ ಬಂದು ಫುಡ್. ಊಟ ಈಸ್ ಇಂಪಾರ್ಟೆಂಟ್. ಭಾರಿ ಖುಷಿ ಆಗ್ಬಿಟ್ಟಿದೆಯಲ್ಲ ನೀನು. ದುಬೈ ಮುನ್ಸಿಪಾಲಿಟಿ ತುಂಬ ಕೆಲಸ ಮಾಡ್ತಾರೆ. ಇದೇ ಕರಾಮ ಸೆಂಟರ್. ಅದು ಕರಾಮ ಸೆಂಟ್ರಲ್ಲಿರೋ ದುಬೈ ಮುನ್ಸಿಪಾಲಿಟಿ ತುಂಬ ಕೆಲಸ ಮಾಡ್ತಾರೆ. ಅವರಂತೂ ಹಾರ್ಡ್ ವರ್ಕರ್ಸ್ ಅಂದರೆ ದುಬೈಯವರು. ದುಬೈ ಅಫಿಷಿಯಲ್ಸ್ ಅವರು ಅಷ್ಟು ಹಾರ್ಡ್ ವರ್ಕಿಂಗ್ ಯಾರು ನೋಡೇ ಇಲ್ಲ ನಾನು. ಬೆಳಗ್ಗೆ 7 ಗಂಟೆಗೆ ಬರ್ತಾರೆ, 7 ಗಂಟೆಗೆ ಎದ್ದು ಬಂದ್ಬಿಡ್ತಾರೆ ಕೆಲಸಕ್ಕೆ. ಆಮೇಲೆ 12 ಗಂಟೆಗೆ ಮನೆಗೆ ಹೋಗ್ಬಿಡ್ತಾರೆ. ಒಂದು ನಿಮಿಷ ಆಚೆ ಈಚೆ ಮಾಡಲ್ಲ. ನಮ್ಮ ವಿಡಿಯೋದಲ್ಲಿ ಇವತ್ತು ಹೊಸ ಪರ್ಸನ್ ಒಬ್ರು ಇದ್ದಾರೆ. ಇವರು ನನ್ನ ಫ್ರೆಂಡ್ ಹರ್ಷ ಅಂತ. ಏನದು? ಯೋ ಹರ್ಷ ನಮಗೆಲ್ಲ ಸೀನಿಯರು. ಆಲ್ಮೋಸ್ಟ್ 3 ಇಯರ್ಸ್ ಆಯಿತು ದುಬೈಲಿ. ಅದಕ್ಕೆ ಅವ್ರ ಕೂದಲು ನೋಡಿದ್ರೆ ಗೊತ್ತಾಗ್ಬೋದು 3 ವರ್ಷ ಆಗಿದೆ ಅಂತ.
ನೀವು ಇಲ್ಲಿ ನೋಡ್ಬೋದು ಲೂಲು ಹೈಪರ್ ಮಾರ್ಕೆಟ್ ಅಂತ. ಆಲ್ಮೋಸ್ಟ್ ಈ ತುದಿಯಿಂದ ಹಿಡಿದು ಆ ತುದಿ ತನಕ ಇವ್ರದ್ದೇ ಇದೆ. ಸೊ ಈ ಲೂಲು ಹೈಪರ್ ಮಾರ್ಕೆಟ್ ಹೆಂಗೆ ರಿಲೇಟ್ ಮಾಡಬೇಕು ಅಂದರೆ, ನಿಮಗೆ ಬ್ಯಾಂಗ್ಳೂರಲ್ಲಿ ಒಂದು ಲೂಲು ಹೈಪರ್ ಮಾರ್ಕೆಟ್ ಅಂತ ದೊಡ್ಡ ಮಾಲ್ ರೀಸೆಂಟಾಗಿ ಓಪನ್ ಆಯಿತು. ಸೊ ಈ ಲೂಲು ಹೈಪರ್ ಮಾರ್ಕೆಟ್ ಸ್ಟಾರ್ಟ್ ಆಗಿದೆ ದುಬೈಲಿ, ಐ ಮೀನ್ ಗಲ್ಫಲ್ಲಿ. ಸೊ ಇವಾಗ ಇವ್ರು ಬರೀ ಗಲ್ಫಲ್ಲಲ್ಲ, ಬೇರೆ ಕಂಟ್ರೀಸಲ್ಲೂ ಆಲ್ಮೋಸ್ಟ್ 250 ಔಟ್ಲೆಟ್ಸ್ನ ಓಪನ್ ಮಾಡಿದ್ದಾರೆ. ಖುಷಿ ವಿಚಾರ ಏನಂದರೆ, ಇವರು ಯೂಸಫಲ್ಲಿ ಬಂದ್ಬಿಟ್ಟು ನಮ್ಮ ಕೇರಳದವರು, ನಮ್ಮ ಪಕ್ಕದ ಸ್ಟೇಟು. ಅಲ್ಲಿ ನೋಡಲ್ಲಿ ಇದು ಫ್ರೇಮ್ ಮೇಲೆ, ಅದ್ರ ಮೇಲೆ ನೋಡೋ ಲೈಟ್ ಅಲ್ಲ, ಅದು ಮೂನು, ಚಂದ್ರಕ್ಕೆ ಮುಚ್ಚಿರೋದು ಮೋಡ. ಸೊ ಯೂಶಲಿ ದುಬೈ ಫುಲ್ ಸೆಕೆ, ಹೀಟ್ ಜಾಸ್ತಿ, ಆಲ್ಮೋಸ್ಟ್ 42 ತನಕ ಹೋಗುತ್ತೆ ಟೆಂಪ್ರೇಚರು. ಬಟ್ ನವಂಬರಿಂದ ಮಾರ್ಚ್ ತನಕ ಕೋಲ್ಡ್ ಇರುತ್ತೆ. ಸೊ ಇವಾಗ ನಾವು ಡಿಸೆಂಬರ್ 1 ತುಂಬ ಕೋಲ್ಡ್ ಇದೆ. ಆಶಿನ್, ನಮ್ಮ ನ್ಯಾಷನಲ್ ಸ್ಪೋರ್ಟ್ಸ್ ನಮ್ಮೂರಿಂದ ನಮ್ಮೂರವ್ರದ್ದೇ ಇದು, ನಮ್ಮೂರು ಓಪನ್ ಮಾಡಿದ್ದಾರೆ ಇಲ್ಲಿ. ನಿಂದು ಶೇರ್ಸ್ ಇದೆಯಲ್ಲ ಇದರಲ್ಲಿ? ಹಾಂ, ಒಂದು ಇತ್ತು ಸೇಲ್ ಮಾಡಿದೆ ಮೊನ್ನೆ ಸೇಲ್ ಮಾಡೋದು. ಸೊ ನಾವು ಹೋಗ್ತಾ ಇರೋ ರೆಸ್ಟೋರೆಂಟ್ ಹತ್ರ ಬಂದಿದ್ದೀವಿ. ಸೊ ರೆಸ್ಟೋರೆಂಟ್ ನಾವು ಚೂಸ್ ಮಾಡಿರೋದು ಬಂದು ಕರಾಚಿ ದರ್ಬಾರ್ ಅಂತ. ಅಲ್ಲಿ ನೋಡ್ಬೋದು. ಯಾಕೆ ಈ ರೆಸ್ಟೋರೆಂಟ್ ಚೂಸ್ ಮಾಡಿದ್ದೀವಿ ಅಂದರೆ, ನಾವು ಬೇರೆ ಕಂಟ್ರೀಸ್ ಫುಡ್ನ ಟೇಸ್ಟ್ ಮಾಡಿರ್ತೀವಿ ಇಂಡಿಯಾದಲ್ಲಿ, ನಾಟ್ ಡೈರೆಕ್ಟ್ಲಿ, ಬಟ್ ಹೇಗಾದರೂ ಒಂಥರ ಟೇಸ್ಟ್ ಮಾಡಿರ್ತೀವಿ. ಲೈಕ್ ಪಿಜ್ಜಾ ಇರ್ಬೋದು, ಪಾಸ್ತಾಸ್ ಇರ್ಬೋದು, ಬೇರೆ ಬರ್ಗರ್ಸ್ ಇರ್ಬೋದು, ಆ ಥರ ಎಲ್ಲ ಟೇಸ್ಟ್ ಮಾಡ್ತಾ ಇರ್ತೀವಿ. ನಾನು ಮಾಡಿದ್ದೀನಿ, ಇವನು ಮಾಡಿದ್ದಾನೆ. ಬಟ್ ನಮಗೆ ಎಲ್ಲೂ ಅಷ್ಟು ಈಸಿಯಾಗಿ ಪಾಕಿಸ್ತಾನಿ ಫುಡ್ ಟೇಸ್ಟ್ ಮಾಡೋಕ್ಕೆ ಸಿಗಲ್ಲ. ಕರಾಚಿ ದರ್ಬಾರ್ ಬಂದು ಪಾಕಿಸ್ತಾನಿ ಫುಡ್ಗೆ ಫೇಮಸ್ಸು. ಇಲ್ಲಿ ಸುಮಾರು ಪಾಕಿಸ್ತಾನಿ ಫುಡ್ಗಳಿದೆ, ಬಟ್ ಇದು ಸ್ವಲ್ಪ ಬೆಸ್ಟ್ ಇದೆ ಮತ್ತು ತುಂಬ ಆಸ್ಥೆಟಿಕ್ ಆಗಿದೆ, ಸ್ವಲ್ಪ ಹಳೇದಾಗಿದೆ. ಪಾಕಿಸ್ತಾನಿ ಪಾಸ್ಟಿನಿಗೆ ಪಾಕಿಸ್ತಾನಿ ರೋಟಿ ಅಂತ ಬರುತ್ತೆ, ಅದು ತುಂಬ ಇಷ್ಟ ಅವನಿಗೆ. ನಾವು ಯಾವಾಗಲೂ ಹೊರಗೆ ಹೋದಾಗ ಯಾವಾಗಲೂ ಕೇಳ್ತಾ ಇರ್ತಾನೆ, ನಾವು ರೊಟ್ಟಿ ತಿನ್ನೋಕೆ ಹೋಗೋಣ ಪಾಕಿಸ್ತಾನ. ಸೊ ಸ್ಪೈಸಸ್ ಎಲ್ಲ ಆಲ್ಮೋಸ್ಟ್ ಇಂಡಿಯನ್ ಸ್ಪೈಸಸ್ಸೇ ಯೂಸ್ ಮಾಡ್ತಾರೆ. ಬಟ್ ಏನಂದರೆ ಇವರು ವೇ ಆಫ್ ಮೇಕಿಂಗ್ ಇಸ್ ಡಿಫ್ರೆಂಟ್ ಕಂಪೇರ್ ಟು ಇಂಡಿಯಾ. ಸೊ ಕರಾಚಿ ದರ್ಬಾರ್ ಟೇಸ್ಟ್ ಹೆಂಗಿರುತ್ತೆ, ಏನೇನು ಫುಡ್ ಆರ್ಡರ್ ಮಾಡ್ತೀವಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ, ಬನ್ನಿ. ಬನ್ನಿ ಒಳಗೆ ಹೋಗೋಣ. ಕರಾಚಿ ದರ್ಬಾರ್ ರೆಸ್ಟೋರೆಂಟ್ ನೋಡಿ ಹೇಗಿದೆ. ಇಂಡಿಯಾದಲ್ಲಿ ನಮಗೆ ಪಾಕಿಸ್ತಾನಿ ರೆಸ್ಟೋರೆಂಟ್ಗೆ ಹೋಗಿ ಟೇಸ್ಟ್ ಮಾಡೋಕ್ಕೆ ಚಾನ್ಸಸ್ ಇದೆ. ನೋಡಿ ಪಾಕಿಸ್ತಾನಿ ನ್ಯೂಸ್ ನಡೀತಾ ಇದೆ, ಒಳ ಕೊರೋಣ ಅಂತ ಇದ್ದಾರೆ. ಸೊ ಬೇರೆ ಬೇರೆ ಕಂಟ್ರೀಸ್ ಜನನು ಪಾಕಿಸ್ತಾನಿ ಫುಡ್ ಟೇಸ್ಟ್ ಮಾಡಬೇಕು ಅಂತ ಇಲ್ಲಿಗೆ ಬರ್ತಾರೆ, ನೀವು ನೋಡ್ಬೋದು. ಸೊ ಇಲ್ಲಿ ಡೈವರ್ಸಿಟಿ ಇದೆ, ಆ ಥರ ಪಾಕಿಸ್ತಾನಿ, ಇಂಡಿಯಾ ಅಥವಾ ಬೇರೆ ಯಾವುದೇ ಕಂಟ್ರೀಸ್ನು ಹೆಸಿಟೇಟ್ ಮಾಡಲ್ಲ. ಎಲ್ಲ ಥರ ಫುಡ್ನ ಟೇಸ್ಟ್ ಮಾಡೋಕ್ಕೆ ಎಲ್ಲ ರೆಡಿ ಇರ್ತಾರೆ. ಸೊ ಇಲ್ಲಿ ನೋಡ್ಬೋದು ನೀವು, ಫಿಲಿಪೀನ್ಸು ಇದ್ದಾರೆ, ಇಂಡಿಯನ್ಸು ಇದ್ದಾರೆ. ಇಲ್ಲಿ ಕೊಡ್ತಾ ಇದ್ದೀವಿ. ಮೆನ್ಯೂ ನೋಡ್ತಾ ಇದ್ದೀವಿ, ಏನು ಆರ್ಡರ್ ಮಾಡೋದು ನೋಡೋ. क्या स्पेशल है पेशावरी और मटन चिकन शाबू ಇದು ಬಂದ್ಬಿಟ್ಟು ರೋಟಿ ಸೆಕ್ಷನ್. ಇವರು ರೋಟಿ ಮಾಡ್ತಾರೆ ಇಲ್ಲಿ, ಇದು ರೋಟಿ ಫೇಮಸ್ ಇಲ್ಲಿ. ಇದು ತಂದೂರಿ ರೋಟಿ, ಈ ಥರ ಅವರು ಬ್ರೇಕ್ಫಾಸ್ಟ್ಗೆ, ಲಂಚ್ಗೆ, ಡಿನ್ನರ್ ಎಲ್ಲದಕ್ಕೂ ಇರುತ್ತೆ. ಮೇ ಬಿ ದೋಸ್ತ ರೆಡಿ ಮಾಡಿಟ್ಟಿದ್ದಾರೆ ಚಿಕನ್, ಬಟರ್ ಚಿಕನ್. ಕಂಪ್ಯಾರಿಟಿವ್ಲಿ ಒಂದು ಕ್ಲೀನ್ ಇದೆ, ಸೊ ಮಾಡ್ತಾರೆ. ಬಟ್ ಇಲ್ಲಿ ಆರ್ಡರ್ ಪ್ರಕಾರ ಈ ಥರ ಪ್ಲೇಟ್ ಮೇಲೆ ಸರ್ವ್ ಮಾಡ್ತಾರೆ.
ಸೊ ಫುಡ್ ಬಂದಿದೆ. ಇದೇ ರೊಟ್ಟಿ, ಬಿರಿಯಾನಿ, ಇದು ಪೇಶಾವರಿ, ಮಟನ್ ಪೇಶಾವರಿ, ಒಂದು ಮಟನ್ ಕೀಮಾ, ಇದು ರೈತಾ ಥರ, ರೈತಾ. ಸೊ ಇದು ಸ್ವಲ್ಪ ಸ್ಯಾಲೆಡ್, ವೆಜ್ ಸ್ಯಾಲೆಡ್. ಸೊ ಬನ್ನಿ ಟೇಸ್ಟ್ ಮಾಡೋಣ ಹೇಗಿರುತ್ತೆ ನೋಡೋಣ. ಆಹಾ, ನಲ್ಲಿ ಮುಳ ನನಗೆ. ಅಷ್ಟಿನ್ ಹಿಂಗೆ ಇವರು ತಿಂತಾರೆ. ಇವ್ನು ನೋಡಿದಾನೆ ಕ್ಲೀನಾಗೆ ಹೆಂಗೆ ತಿಂತಾರೆ ಅಂತ. ಸೊ ಇವ್ನು ತೋರಿಸ್ತಾನೆ ಹೆಂಗೆ ಪೀಸ್ ಮಾಡ್ಕೊತಾರೆ. ಅಷ್ಟು ಸಣ್ಣ ಸಣ್ಣ ಪೀಸ್ ಮಾಡಿ ಒಟ್ಟಿಗೆ ಇಟ್ಕೊಂಡು ಹೇಗಿದೆ? ಸೂಪರ್, ತುಂಬ ಚೆನ್ನಾಗಿದೆ. ಅದು ಸಾಫ್ಟ್ ಆಗಿದೆ. ತುಂಬ ಸಾಫ್ಟ್ ಇದೆ ಇದು. ತಂದೂರಿ ರೋಟಿ ಆ್ಯಕ್ಚುಲಿ ಗಟ್ಟಿ ಇರುತ್ತೆ, ಬಟ್ ಇದು ತುಂಬ ಸಾಫ್ಟ್. ತಂದೂರಿ ಬಟ್ಟೆ ಒಳಗೆ ಮಾಡೋದು. ಜಾಸ್ತಿ ಖಾರ ಇಲ್ಲ, ಸ್ವಲ್ಪ ಹುಳಿ ಫ್ಲೇವರ್ ಇದೆ, ಚೆನ್ನಾಗಿದೆ. ಈ ಥರ ನಾನು ತಿಂದಿಲ್ಲ ಇದು ಇಂಡಿಯಾದಲ್ಲಿ. ನನಗೂ ಅಷ್ಟಿಂಗು ಬೇರೆ ಬೇರೆ ಕಂಟ್ರಿ ಫುಡ್ನ ಟೇಸ್ಟ್ ಮಾಡಬೇಕಂತ ಆಸೆ. ಸೊ ನಾವು ಸ್ಟಾರ್ಟ್ ಮಾಡ್ತಾ ಇರೋದು ಪಾಕಿಸ್ತಾನಿ ಫುಡ್ಡಿಂದ, ಯಾಕಂದರೆ ಇದು ಸ್ವಲ್ಪ ನಮ್ಮ ಸ್ಪೈಸಸ್ ಎಲ್ಲ ರಿಲೇಟ್ ಆಗುತ್ತೆ ಅಂತ. ಚೆನ್ನಾಗಿದೆ. ಪೇಶಾವರಿ ಬಿರಿಯಾನಿ ಬಂದು ಜಾಸ್ತಿ ಮಸಾಲ ಇರಲ್ಲ ಪಾಕಿಸ್ತಾನಿ ಬಿರಿಯಾನಿಯಲ್ಲಿ. ಆಲ್ಮೋಸ್ಟ್ ಡ್ರೈ ಇರುತ್ತೆ. ಅದರಲ್ಲಿ 4-5 ಪೀಸಸ್ ಇರುತ್ತೆ. ಸೊ ಪೀಸಸ್ನ ಇವರು ಮೇ ಬಿ ಮೊದಲೇ ಕುಕ್ ಮಾಡಿರ್ತಾರೆ. ಸೊ ಬನ್ನಿ ಬಿರಿಯಾನಿ ಟೇಸ್ಟ್ ಮಾಡೋಣ. ಹೇಗಿದೆಯಾ? ಬಿರಿಯಾನಿ ಮಾತ್ರ ಸೂಪರ್. ಒಂದ್ಸತಿ ಬಂದು ಟೇಸ್ಟ್ ಮಾಡ್ಬೇಕು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಯಾಕೆ ಒಂದು ಅಗಡ್ತಿದೆ? ನಾವು ಯಾರು ಯೂಸ್ಟು ಇಲ್ಲ ವೀಡಿಯೋಸ್ಗೆ, ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ. ಸೊ ಬಿರಿಯಾನಿ ಇದ್ದಾನೆ. ಸೊ ರೋಟಿ ನೋಡಿದ್ದೆ. ಸೊ ರೋಟಿ ಫ್ರೆಶ್ ರೋಟಿ, ರೋಟಿಗೆ ಕೀಮಾ. ಓಕೆ, ನಾನು ಸ್ವಲ್ಪ ಬಿರಿಯಾನಿ ತಿಂತೀನಿ, ನೋಡೋಣ. ವೆಲ್ ಕುಕ್ ನೋಡಿ, ಫುಲ್ ಟೆಂಡರ್ ಆಗಿದೆ. ಚೆನ್ನಾಗಿದೆ. ನನಗೆ ತಿನ್ನೋದಲ್ಲ, ಹೊಡೆದು ಬಿಟ್ಟು ತಿನ್ಬೇಕು. ಕಾಲಿನ ಏನು ಹೇಳ್ಬೋದು, ಫುಡ್ ಮಾತ್ರ ಚೆನ್ನಾಗಿದೆ ಪಾಕಿಸ್ತಾನದ. ಫುಡ್ ಮಾತ್ರ ಚೆನ್ನಾಗಿದೆ. ಫುಡ್ ಮಾತ್ರ ಚೆನ್ನಾಗಿದೆ. ಹೌದು, ಫುಡ್ ಮಾತ್ರ ಚೆನ್ನಾಗಿದೆ. ಆಸ್ಟಿನ್ಗೆ ಈ ರೋಟಿ ತುಂಬ ಇಷ್ಟ. ಪಾಕಿಸ್ತಾನದಲ್ಲಿ ಏನು ಚೆನ್ನಾಗಿದೆಯೋ ಇಲ್ವೋ ಗೊತ್ತಿಲ್ಲ, ಅಂದರೆ ರೊಟ್ಟಿ ಮತ್ತು ಕೈಮಾ ಮಾತ್ರ ಸೂಪರ್ ಆಗಿದೆ. ನಿನಗೇನು ಇಷ್ಟ ಆಯಿತು? ಬಿರಿಯಾನಿ. ಇವನು ಸ್ವಲ್ಪ ರೈಸ್ ಐಟಮ್ ಜಾಸ್ತಿ ತಿಂತಾನೆ, ನನಗೆ ಬಿರಿಯಾನಿ ಇಷ್ಟ ಆಯಿತು. ಸೊ ನನಗೂ ಬಿರಿಯಾನಿ ಇಷ್ಟ ಆಯಿತು. ಪೇಶಾವರಿ ಚೆನ್ನಾಗಿತ್ತು, ಕೀಮನು ಚೆನ್ನಾಗಿತ್ತು. ಸೊ ಇದೊಂಥರ ಸಲಾಡ್ ಥರ, ಸಲಾಡ್ ಅಲ್ಲ ಇದು, ಮೊಸರು ಬಜ್ಜಿನೇ ಇದು. ಮೊಸರು ಬಜ್ಜಿ ಥರ. ಇದರಲ್ಲಿ ಅಷ್ಟೇನು ವೆಜ್ಜೀಸ್ ಇಲ್ಲ, ಬಟ್ ಚೆನ್ನಾಗಿದೆ. ಒಂಥರ ಆಮ್ಚೂರು ಹಾಕಿರ್ತಾರೆ, ಹುಳಿ ಬರುತ್ತೆ. ಏನು ಚೂರು? ಡ್ರೈ ಮ್ಯಾಂಗೋ ಹಾಕಿರ್ತಾರ. ಸೊ ಇದರಲ್ಲಿ ಡ್ರೈ ಮ್ಯಾಂಗೋ ಹಾಕಿರ್ತಾರಂತೆ. ಆಸ್ಟಿನ್ ಪಾಕಿಸ್ತಾನದಲ್ಲೇ ಮುಂಚೆ ಕೆಲಸ ಮಾಡ್ತಿದ್ದು. ಇದೆ ಸಲಾಡ್ ಮಾಡೋದು. ಇದು ಸೂಪರ್ ಆಗಿತ್ತು, ನನಗೆ ಇಷ್ಟ ಆಯಿತು. ಪಾಯಸ ಥರ ಇತ್ತು, ಬಟ್ ಪಾಯಸ ಅಲ್ಲ. ಹೆಂಗೆ ಜೋಕ್ ಬಾರ್ಸ್
ಸಿನಿಮಾಗೆ ಇವಾಗ ಮೂಳೆ ಎಲ್ಲ ಇಟ್ಟಿದ್ದೀವಿ. ಇವಾಗ ಸಿನಿಮಾ ಬರುತ್ತೆ ಮುಂದೆ. ಸಿಂಹಕ್ಕೆ ಮೂಳೆ ಇಟ್ಟರೆ ನಮ್ಮ ಮೂಳೆ ಕಟ್ ಮಾಡೋದು, ಅದಕ್ಕೆ ಮಟನ್ ಇಡಬೇಕು. ಊಟ ಹೆಂಗಿದೆ? ಏನ್ರೋದು ಊಟ ಹೆಂಗಿದೆ? ಸಿಂಹ ಸುಮ್ನೆ ಮಲಗಿದ್ರು ತೋಳುಗಳು ಅಡ್ಡ ಬಂದು ಕೆಣಕ್ತಾನೆ ಇರ್ತವೆ. ಕುಡಿಬೇಕು, ರಕ್ತ ಕುಡಿಬೇಕು. ಏನು ಬಿಟ್ಟಿಲ್ಲ, ಎಲ್ಲ ಕ್ಲಿಯರ್ ಮಾಡಿದ್ದೀವಿ. ಸೂಪರ್ ಆಗಿತ್ತು ಊಟ. ಹೆಂಗಿತ್ತಮ್ಮ ಊಟ? ಊಟ ಮಾತ್ರ ಸಖತ್ತಾಗಿತ್ತು. ಎಲ್ಲರೂ ಬಂದು ಒಂದ್ಸತಿ ಟೇಸ್ಟ್ ಮಾಡಬೇಕು. ದುಬೈ ಟಿಕೆಟ್ ಹರ್ಷ ಕಳಿಸ್ತಾರೆ. ಕಳಿಸ್ತೀವಿ. ಎಲ್ಲರೂ ಪಾಕಿಸ್ತಾನಕ್ಕೆ ಹೋಗಿ ಅವಾಗ ವಿಸಿಟ್ ಮಾಡಿ ಮತ್ತು ಊಟಗಳು ತಿನ್ನಿ. ದುಬೈಲರು ರೆಸ್ಟೋರೆಂಟ್ಗಳು ತುಂಬ ಇರ್ತವೆ. ಕರಾಚಿ, ದರ್ಬಾರ್, ಪಾಕಿಸ್ತಾನ್ ಊಟನ ಟೇಸ್ಟ್ ಮಾಡಿ. ಎಲ್ಲ ದರ್ಬಾರ್ಗಳು ಬರುತ್ತೆ. ಪಾಕಿಸ್ತಾನಿ ಸ್ವೀಟ್ ಸೆಟಪ್ ಮಾಡಿ. ಶುಕ್ರಿಯಾ ಬೈ. ಹೊರಗಡೆನೂ ಕೂರ್ಬೋದು. ಡಿಸೆಂಬರ್, ಜಾನ್ವರಿ, ಫೆಬ್ರವರಿ ಕೋಲ್ಡ್ ಇರೋದ್ರಿಂದ ಜನ ಹೊರಗಡೆ ಕೂತಿನೋಕ್ಕೂ ಪ್ರಿಫರ್ ಮಾಡ್ತಾರೆ. ಸೊ ಇವತ್ತಿನ ಫುಡ್ಡು ಸೂಪರಾಗಿತ್ತು, ಖುಷಿ ಆಯಿತು. ನಾವು ಫುಡ್ನ ತುಂಬ ಎಂಜಾಯ್ ಮಾಡಿದ್ವಿ. ನೀವು ಎಂಜಾಯ್ ಮಾಡಿದ್ರಿ ಅಂದ್ಕೊತೀನಿ ವೀಡಿಯೋಸ್ಗಳನ್ನ ನೋಡಿ. ನಮ್ಮದು ಹರ್ಷ, ಆಸ್ಟಿನ್, ನಾನು ಎಲ್ಲನೂ ಒಂಚೂರು ವೇಸ್ಟ್ ಮಾಡ್ದೇ ತಿಂದಿದ್ದೀವಿ. ಸೊ ನೆಕ್ಸ್ಟು ವೀಡಿಯೋ ನಾವು ಯಾವ ಫುಡ್ನ ಟೇಸ್ಟ್ ಮಾಡಬೇಕು, ಯಾವ ಕಂಟ್ರಿ ಫುಡ್ನ ಟೇಸ್ಟ್ ಮಾಡಬೇಕು ಅಂತ ನೀವು ನಮಗೆ ಸಜೆಸ್ಟ್ ಮಾಡ್ಬೋದು, ಕಮೆಂಟ್ ಮಾಡಿ. ಸೊ ನಾವು ಟ್ರೈ ಮಾಡ್ತೀವಿ ಆ ಫುಡ್ನ ಟೇಸ್ಟ್ ಮಾಡೋಕ್ಕೆ. ಸೊ ಇದೇ ಥರ ವೀಡಿಯೋಸ್ ನಿಮಗೆ ಬೇಕು, ಎಷ್ಟಾಗ್ತಾಯಿದೆ, ನಾವು ಮಾಡ್ತಾ ಇರೋದು ಚೆನ್ನಾಗಿದೆ ಅನಿಸ್ತಾ ಇದ್ದರೆ ನಾವು ದುಬೈನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ನೀವು ನಮ್ಮನ್ನು ಸಪೋರ್ಟ್ ಮಾಡಿ, ಮತ್ತು ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಹೊಸ ಫ್ರೆಂಡ್ ಬಂದಿದ್ದಾನೆ ಇವತ್ತು. ಇವನಿಗೊಂದು ಹೆಸರು ಇಡೋಣ ಅಂತ. ನನಗೆ ಸಿಂಬಾ ಅಂತ ಹೆಸರಿಟ್ಟಿದ್ದಾನೆ ಹರ್ಷ. ನಾವು ಎಲ್ಲೋದ್ರೂ ಇವನಿಗೆ ಕರ್ಕೊಂಡು ಹೋಗ್ತೀವಿ ಬರೀ ಫುಡ್ ಬ್ಲಾಗಿಂಗಿಗೆ. ಸಿಂಬಾ ನಮ್ಮ ಜೊತೆ ಇರ್ತಾನೆ ಫುಡ್ ಬ್ಲಾಗಿಂಗ್. ಇದನ್ನು ಹೇಳ್ತಾ ಇವತ್ತಿನ ವೀಡಿಯೋ ಎಂಡ್ ಮಾಡೋಣ. ಬಾಯ್.